ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SBI ಬ್ಯಾಂಕಿನಲ್ಲಿ ಖಾಲಿ ಇರುವ PO ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರು PO ಅಂತ ಸ್ನೇಹಿತರೆ, ಅಂದ್ರೆ ಪ್ರೊಬೇಷನರಿ ಆಫೀಸರ್ ಅಂತ ಹುದ್ದೆ ಹೆಸರು. ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಡಿಸೆಂಬರ್ 27, 2024. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಜನವರಿ 16, 2025 ಆಗಿರ್ತದೆ. ಈ ಅವಧಿಯೊಳಗೆ ನೀವು ಅರ್ಜಿ ಸಲ್ಲಿಸಬೇಕು. ನೆಕ್ಸ್ಟ್ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ಒಟ್ಟಾರೆಯಾಗಿ 600 ಹುದ್ದೆಗಳ ಖಾಲಿ ಇರುವಂತದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರಿ. ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂತದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆಗ್ಲೇ ಹೇಳ್ದಂಗ ಈ ಹುದ್ದೆಗಳಿಗೆ ಡಿಸೆಂಬರ್ 27, 2024 ಜನವರಿ 16, 2025 ಅರ್ಜಿ ಸಲ್ಲಿಸ್ಲಕ್ಕ ಅವಕಾಶ ಇರುವಂತದ್ದು. ಈ ಹುದ್ದೆಗಳಿಗೆ 3 ಹಂತಗಳಲ್ಲಿ ನೇಮಕಾತಿ ನಡೀತದ್ರಿ. ಪ್ರಿಲಿಮಿನರಿ ಎಕ್ಸಾಮ್, ಮೇನ್ ಎಕ್ಸಾಮ್, ಆಮೇಲೆ ಇಂಟರ್ವ್ಯೂ ಅಥವಾ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಹೇಳಿ 3 ಹಂತಗಳ ಆಧಾರದ ಮೇಲೆ ಈ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಪ್ರಿಲಿಮಿನರಿ ಎಕ್ಸಾಮ್ದ ಹಾಲ್ ಟಿಕೆಟ್ ಫೆಬ್ರವರಿ 2025 3ನೇ ಅಥವಾ 4ನೇ ವಾರದಲ್ಲಿ ಅಫೀಸಿಯಲ್ ವೆಬ್ಸೈಟ್ ನಾಗ ಪಬ್ಲಿಷ್ ಮಾಡ್ತಾರ. ಆ 3 ಅಥವಾ 4ನೇ ವಾರದಲ್ಲಿ ನೀವು ಪ್ರಿಲಿಮಿನರಿ ಎಕ್ಸಾಮ್ದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಮಾರ್ಚ್ 8 ಮತ್ತು ಮಾರ್ಚ್ 15 2 ದಿನಗಳ ಕಾಲ ಪ್ರಿಲಿಮಿನರಿ ಎಕ್ಸಾಮ್ ನಡೀತದ್ರಿ. ನೆಕ್ಸ್ಟ್ ಏಪ್ರಿಲ್ 2025 ಪ್ರಿಲಿಮಿನರಿ ಎಕ್ಸಾಮ್ದ ರಿಸಲ್ಟ್ ಅನೌನ್ಸ್ ಮಾಡ್ತಾರ. ನೆಕ್ಸ್ಟ್ ಮೇನ್ ಎಕ್ಸಾಮ್ದ ಹಾಲ್ ಟಿಕೆಟ್ ಅನ್ನ ನೀವು ಏಪ್ರಿಲ್ 2025 2ನೇ ವಾರದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಮೇನ್ ಎಕ್ಸಾಮ್ ಏಪ್ರಿಲ್ ಅಥವಾ ಮೇ 2025 ನಡೀಬಹುದು. ನೆಕ್ಸ್ಟ್ ಮೇ ಅಥವಾ ಜೂನ್ 2025 ಮೇನ್ ಎಕ್ಸಾಮ್ದ ರಿಸಲ್ಟ್ ಪಬ್ಲಿಷ್ ಮಾಡಲಾಗ್ತದೆ. ನೆಕ್ಸ್ಟ್ ಮೇ ಅಥವಾ ಜೂನ್ 2025 ಸೈಕೋಮೆಟ್ರಿಕ್ ಟೆಸ್ಟ್ ಕೂಡ ಇರುವಂತದ್ದು ಸ್ನೇಹಿತರೆ. ಈ ರೀತಿ ಟೆಂಟೇಟಿವ್ ಡೇಟ್ ಕೂಡ ಪಬ್ಲಿಷ್ ಮಾಡಿರುವಂತದ್ದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಏಜ್ ಕಟ್ ಆಫ್ ಡೇಟ್ ಏಪ್ರಿಲ್ 1, 2024 ಸ್ನೇಹಿತರೆ. ಈ ಏಪ್ರಿಲ್ 1, 2024 ನಿಮ್ಗೆ 21 ವರ್ಷ ವಯಸ್ಸಾಗಿರ್ಬೇಕು, ಆಮೇಲೆ 30 ವರ್ಷ ಮೀರಿರಬಾರ್ದು ಸ್ನೇಹಿತರೆ. ಈ ಗರಿಷ್ಠ ವಯೋಮಿತಿ 30 ವರ್ಷ ಏನದಲ್ರಿ, ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ. OBC ಕೆಟಗರಿಯ ಅಭ್ಯರ್ಥಿಗಳಿದ್ರಿ ಅಂತಂದ್ರ 3 ವರ್ಷ, SC ST ಕೆಟಗರಿಗೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಂದ್ರೆ 5 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಲ್ಲಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಂಗವಿಕಲ ಅಭ್ಯರ್ಥಿಗಳಿದ್ರು ಅಂತಂದ್ರೆ 10 ವರ್ಷ, OBC ಕೆಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, SC ಅಥವಾ ST ಕೆಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರೆ 15 ವರ್ಷ, ಮಾಜಿ ಸೈನಿಕ ಅಭ್ಯರ್ಥಿ ಇದ್ರಂದ್ರೆ ಎಷ್ಟು ವರ್ಷ ಸೈನ್ಯದೊಳಗ ಸೇವೆ ಸಲ್ಲಿಸಿದ್ದಾರೋ ಅಷ್ಟು ವರ್ಷ, ಅದ್ರ ಮೇಲೆ 5 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಡಿಗ್ರಿ ಪಾಸ್ ಮಾಡಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದ್ರಿ. ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಅಂತಂದ್ರೆ ಯಾವ್ದಾದ್ರು ಡಿಗ್ರಿ ಆಗಿರ್ಬೋದು. ಅದು BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, BCA ಆಗಿರ್ಬೋದು, BBA ಆಗಿರ್ಬೋದು, ಅಥವಾ BE ಅಥವಾ BTech ಆಗಿರ್ಬೋದು. ಈ ರೀತಿ ಯಾವುದೇ ಒಂದು ಡಿಗ್ರಿ ನೀವೇನಾದ್ರೂ ಪಾಸ್ ಮಾಡಿದ್ರಿ ಅಂತಂದ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ಬರ್ದಿರಿ ಅಥವಾ ಫೈನಲ್ ಸೆಮ್ ಎಕ್ಸಾಮ್ ಬರ್ದು ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ, ಅಂತವರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಏಪ್ರಿಲ್ 30, 2025 ಒಳಗಾಗಿ ನಿಮ್ದು ಫೈನಲ್ ಸೆಮ್ ರಿಸಲ್ಟ್ ಅನೌನ್ಸ್ ಮಾಡಿರ್ಬೇಕು. ಅನೌನ್ಸ್ ಮಾಡಿ ನಿಮ್ ಕಡೆ ಮಾರ್ಕ್ಸ್ ಕಾರ್ಡ್ ಇರ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ಇಂಟರ್ವ್ಯೂ ಸಮಯದಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ನೀವು ಡಿಗ್ರಿ ಪಾಸ್ ಮಾಡಿರ್ತಕ್ಕಂಥದಕ್ಕೆ ಸಂಬಂಧಿಸಿದಂಗ ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ನೀವು ಅಥವಾ ಫೈನಲ್ ಇಯರ್ ಸೆಮ್ಮಿಂದ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಅಲ್ಲಿ ತೋರಿಸಬೇಕಾಗ್ತದೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಅರ್ಜಿ ತುಂಬಬೇಕಾದ್ರೆ ಒಂದು ಪ್ರಮುಖ ಮಾಹಿತಿ ಏನು ಅಂತಂದ್ರ ಫ್ರಾಕ್ಷನ್ ಆಫ್ ಪರ್ಸೆಂಟೇಜ್ ಅನ್ನ ಇಗ್ನೋರ್ ಮಾಡ್ಬೇಕ್ರಿ. ಉದಾಹರಣೆಗಾಗಿ ನಿಮ್ದು ಡಿಗ್ರಿ ಪರ್ಸೆಂಟೇಜ್ 59.06 ಇತ್ತು ಅಂತ ತಿಳ್ಕೊಡ್ರಿ. ಈ ಮೇಲಿನ 06 ಅನ್ನ ಇಗ್ನೋರ್ ಮಾಡಿ ಕೇವಲ 59% ಅಂತ ನೀವು ಅಪ್ಲಿಕೇಶನ್ ಒಳಗೆ ತುಂಬ. ಅದೇ ರೀತಿ ಉದಾಹರಣೆಗಾಗಿ 59.99% ಬಂದ್ರೂ ಕೂಡ ಈ ಮೇಲಿನ ಫ್ರಾಕ್ಷನ್ ಪರ್ಸೆಂಟೇಜ್ 0.99% ಅನ್ನ ಬಿಟ್ಟು ಕೇವಲ
59% ಅಂತ ಅಪ್ಲಿಕೇಶನ್ ದೊಳಗೆ ತುಂಬಕ್ರಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಅಥವಾ ನೇಮಕಾತಿ ಹಂತಗಳ ಬಗ್ಗೆ ನೋಡೋದಾದ್ರೆ 3 ಹಂತಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. 3 ಹಂತಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತಗೊಳ್ತಾರ. 2ನೇ ಹಂತದಲ್ಲಿ ಮೇನ್ ಎಕ್ಸಾಮಿನೇಷನ್, 3ನೇ ಹಂತದಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್ ಅಥವಾ ಇಂಟರ್ವ್ಯೂ. ಈ 3 ಹಂತಗಳ ಆಧಾರದ ಮೇಲೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಪ್ರಿಲಿಮಿನರಿ ಎಕ್ಸಾಮ್ ಏನದಲ್ರಿ 100 ಮಾರ್ಕ್ಸ್ ಒಂದು ಎಕ್ಸಾಮ್ ಇದು. MCQ ಪ್ಯಾಟರ್ನ್ ಕ್ವಶನ್ ಪೇಪರ್ ಇರ್ತದ. 1 ತಾಸು ಸಮಯಾವಕಾಶ ಇರ್ತದ. ಕ್ವಶನ್ ಪೇಪರ್ ಅನ್ನ 3 ಸೆಕ್ಷನ್ಗಳಲ್ಲಿ ಡಿವೈಡ್ ಮಾಡಲಾಗಿರ್ತದ. ಇಂಗ್ಲಿಷ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂಗ 40 ಪ್ರಶ್ನೆಗಳು, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ಗೆ ಸಂಬಂಧಿಸಿದಂಗ 30 ಪ್ರಶ್ನೆಗಳು, ರೀಸನಿಂಗ್ ಎಬಿಲಿಟಿಗೆ ಸಂಬಂಧಿಸಿದಂಗ 30 ಪ್ರಶ್ನೆಗಳನ್ನ ಕೇಳ್ತಾರ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತಂದ್ರೆ ಈ 3 ಸೆಕ್ಷನ್ಗಳ ಸೇರಿ 100 ಪ್ರಶ್ನೆಗೆ 100 ಮಾರ್ಕ್ಸ್ ಇರುವಂತದ್ದು ಸ್ನೇಹಿತರೆ. ಈ ಪ್ರಿಲಿಮಿನರಿ ಎಕ್ಸಾಮ್ ಏನದಲ್ಲ ಸ್ನೇಹಿತರೆ, ಕೇವಲ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದು. ಈ ಪ್ರಿಲಿಮಿನರಿ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳಂತೆ ಮೇನ್ ಎಕ್ಸಾಮ್ಗೆ ಸೆಲೆಕ್ಟ್ ಮಾಡ್ತಾರ. ನೆಕ್ಸ್ಟ್ ಇನ್ನು ಮೇನ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಆನ್ಲೈನ್ದಲ್ಲೇ ಬಿಡಿಸ್ಬೇಕು ಸ್ನೇಹಿತರೆ. ಈ ಮೇನ್ ಎಕ್ಸಾಮ್ ಏನದಲ್ರಿ ಆನ್ಲೈನ್ ದೊಳಗನೆ ಬಿಡಿಸ್ಬೇಕಂದ್ರೆ ಕಂಪ್ಯೂಟರ್ನ ಪರದೆಯ ಮೇಲೆ ಕ್ವಶನ್ಸ್ ಕಾಣ್ತಾವ, ಅಲ್ಲೇ ಕಂಪ್ಯೂಟರ್ನಲ್ಲೇ ನೀವು ಟಿಕ್ ಮಾಡೋದಿರ್ತದೆ. ಯಾವುದೇ ರೀತಿಯ ಪೆನ್ ಪೇಪರ್ ಯೂಸ್ ಮಾಡಂಗಿಲ್ಲ. ಈ ಎಕ್ಸಾಮ್ ನೋಡ್ರಿ 200 ಮಾರ್ಕ್ಸ್ ಇಂದ MCQ ಕ್ವಶನ್ಸ್ ಗಳಿರ್ತಾವ. 50 ಮಾರ್ಕ್ಸ್ ಇಂದ ಡಿಸ್ಕ್ರಿಪ್ಟಿವ್ ಇರ್ತದೆ, ಬರೆಯೋದಿರ್ತದೆ. ಬರೆಯೋದಂತಂದ್ರೆ ಕೈಲೇ ಬರೆಯೋದಿರೋದಿಲ್ಲ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡೋದಿರ್ತದ ಸ್ನೇಹಿತರೆ. ಏನು ಪ್ರಶ್ನೆಗಳಿರ್ತಾವ? ಕಮ್ಯುನಿಕೇಶನ್ ಸ್ಕಿಲ್ಗೆ ಸಂಬಂಧಿಸಿದಂಗ ಇಮೇಲ್ಸ್, ರಿಪೋರ್ಟ್ಸ್, ಸಿಚುವೇಶನ್ ಅನಲೈಸಿಸ್, ಆಮೇಲೆ ಪ್ರಿಸೈಸ್ ರೈಟಿಂಗ್ ಅಂದ್ರೆ ಎಸ್ಸೆ ರೈಟಿಂಗ್, ಇವುಗಳಿಗೆ ಸಂಬಂಧಿಸಿದಂಗ ಪ್ರಶ್ನೆಗಳನ್ನ ಕೇಳ್ತಾರ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕಂಪ್ಯೂಟರ್ನಲ್ಲೇ ಟೈಪ್ ಮಾಡಬೇಕ್ರಿ. ಇಲ್ಲಿ ಪೆನ್ ಪೇಪರ್ ನಿಮಗೆ ಕೊಟ್ಟಿರಂಗಿಲ್ಲ. ಈ ರೀತಿ ಒಟ್ಟು 250 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ. 200 ಮಾರ್ಕ್ಸ್ ಇಂದ ಎಕ್ಸಾಮ್ಗೂ 3 ತಾಸು ಸಮಯಾವಕಾಶ ಇರ್ತದ. ಇನ್ನು 50 ಮಾರ್ಕ್ಸ್ ಇಂದ ಎಕ್ಸಾಮ್ಗೆ 30 ನಿಮಿಷ ಅಂದ್ರ ಅರ್ಧ ತಾಸು ಸಮಯಾವಕಾಶ ಇರ್ತದ. ಒಟ್ಟಾರೆಯಾಗಿ 3.5 ತಾಸು ಸಮಯಾವಕಾಶ ಇರ್ತದ್ರಿ. ನೆಕ್ಸ್ಟ್ ಈ ಪ್ರಿಲಿಮಿನರಿ ಎಕ್ಸಾಮ್ ಆಮೇಲೆ ಮೇನ್ ಎಕ್ಸಾಮ್ ಎರಡೂ ಎಕ್ಸಾಮ್ಗಳಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಈ ಪ್ರಶ್ನೆಗೆ ಎಷ್ಟು ಅಂಕ ನಿಗದಿಪಡಿಸಲಾಗಿರ್ತದೋ ಆ ಅಂಕದ 1/4 ಅಂಕವನ್ನ ಡಿಡಕ್ಟ್ ಮಾಡಲಾಗ್ತದೆ. ಈ ಎರಡೂ ಎಕ್ಸಾಮ್ಗಳಿಗೆ ಒಂದು ಪ್ರಶ್ನೆಗೆ 1 ಅಂಕ ಅದ. ಓಕೆ ರೀ. ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ನೆಕ್ಸ್ಟ್ ಏನ್ 200 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದಲ್ರಿ, ಈ 200 ಮಾರ್ಕ್ಸ್ ಇಂದ MCQ ಕ್ವಶನ್ ಪೇಪರ್ ಇರ್ತದಲ್ರಿ, ರೀಸನಿಂಗ್ ಅಂಡ್ ಕಂಪ್ಯೂಟರ್ ಅಪ್ಟಿಟ್ಯೂಡ್, ಆಮೇಲೆ ಡೇಟಾ ಅನಲೈಸಿಸ್ ಅಂಡ್ ಇಂಟರ್ಪ್ರಿಟೇಷನ್, ಜನರಲ್ ಅವೇರ್ನೆಸ್, ಎಕಾನಮಿ, ಬ್ಯಾಂಕಿಂಗ್ ನಾಲೆಜ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಈ ರೀತಿ 4 ಸೆಕ್ಷನ್ಗಳಲ್ಲಿ ಕ್ವಶನ್ಸ್ ಪೇಪರ್ ಅನ್ನ ಡಿವೈಡ್ ಮಾಡಲಾಗಿರ್ತದ. ಮೊದಲಿನ 3 ಸೆಕ್ಷನ್ಗಳಿಗೆ 60 ಮಾರ್ಕ್ಸ್ ಅಂತ ನಿಗದಿಪಡಿಸಲಾಗಿರ್ತದ. ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ 20 ಮಾರ್ಕ್ಸ್ ನಿಗದಿಪಡಿಸಲಾಗಿರ್ತದ. ಒಟ್ಟಾರೆಯಾಗಿ 200 ಮಾರ್ಕ್ಸ್ ಇಂದ ಎಕ್ಸಾಮ್ ಇರುವಂತದ್ದು. ಈ ಮೇನ್ ಎಕ್ಸಾಮ್ ದೊಳಗ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ 3ನೇ ಹಂತ ಅಂದ್ರೆ ಸೈಕೋಮೆಟ್ರಿಕ್ ಟೆಸ್ಟಿಗೆ ಆಯ್ಕೆ ಮಾಡ್ತಾರ, ಅಂದ್ರೆ ಸೆಲೆಕ್ಟ್ ಮಾಡ್ತಾರ. ಈ ಸೈಕೋಮೆಟ್ರಿಕ್ ಟೆಸ್ಟ್ ನಲ್ಲಿ ಗ್ರೂಪ್ ಎಕ್ಸರ್ಸೈಸ್ ಇರ್ತದ, ಅಂದ್ರೆ ಗ್ರೂಪ್ ಡಿಸ್ಕಷನ್ ಇರ್ತದ, ಇಂಟರ್ವ್ಯೂ ಇರ್ತದ. ಗ್ರೂಪ್ ಡಿಸ್ಕಷನ್ 20 ಮಾರ್ಕ್ಸ್ ಇಂದ ಇರ್ತದ, ಇಂಟರ್ವ್ಯೂ 30 ಮಾರ್ಕ್ಸ್ ಇಂದ ಇರ್ತದ. ಒಟ್ಟಾರೆಯಾಗಿ 50 ಮಾರ್ಕ್ಸ್ ಇಂದ ಸೈಕೋಮೆಟ್ರಿಕ್ ಟೆಸ್ಟ್ ಇರ್ತದ. ಈ ಮೇನ್ ಎಕ್ಸಾಮು ಆಮೇಲೆ ಈ ಸೈಕೋಮೆಟ್ರಿಕ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, 250 ಮಾರ್ಕ್ಸ್ ಇಂದ ಮೇನ್ ಎಕ್ಸಾಮ್, 50 ಮಾರ್ಕ್ಸ್ ಇಂದ ಸೈಕೋಮೆಟ್ರಿಕ್ ಟೆಸ್ಟ್ ಅಂದ್ರೆ ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂ ಇರ್ತದೆ. ಒಟ್ಟಾರೆಯಾಗಿ 300 ಮಾರ್ಕ್ಸ್ ಇಂದ ಎಕ್ಸಾಮ್ ಏನ್ ಅದಲ್ರಿ ಸ್ನೇಹಿತರೆ, ಈ 300 ಮಾರ್ಕ್ಸ್ ಒಳಗ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಾರೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ನೆಕ್ಸ್ಟ್ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಆಯ್ಕೆ ಆದ್ಮೇಲೆ ಪ್ರತಿ ತಿಂಗಳಿಗೆ 48,480 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ರಿ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ನಿಮಗೆ ಅಲವೆನ್ಸಸ್ ಎಲ್ಲ ಸಿಗುವಂತದ್ದು. ಅಂದ್ರೆ DA ಆಗಿರ್ಬೋದು, HR ಆಗಿರ್ಬೋದು, CC ಆಗಿರ್ಬೋದು, PF ಆಗಿರ್ಬೋದು, ಈ ರೀತಿಯ ಅಲವೆನ್ಸಸ್ ಎಲ್ಲ ಸೇರಿದ್ರ ಪ್ರತಿ ತಿಂಗಳಿಗೆ 55,000 ರೂಪಾಯಿ ತನಕ ಪೇಮೆಂಟ್ ನಿಮ್ ಕೈಗೆ ಸಿಗುವಂತದ್ದು.
ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಮತ್ತು ಒಬಿಸಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. SC ST ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ರಿ. ನೆಕ್ಸ್ಟ್ ನಂಬರ್ ಆಫ್ ಚಾನ್ಸಸ್ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ, ಮ್ಯಾಕ್ಸಿಮಮ್ 4 ಬಾರಿ ನೀವು ಈ PO ಎಕ್ಸಾಮ್ ಅನ್ನ ಬರಿಬಹುದು. ಈ 4 ಚಾನ್ಸ್ ಯಾವ ರೀತಿ ಕೌಂಟ್ ಮಾಡ್ತಾರ ಅಂತಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಎಷ್ಟು ಬೇಕಾದ್ರೂ ಬರಿಬಹುದು. ನೀವು ಪ್ರಿಲಿಮಿನರಿ ಎಕ್ಸಾಮ್ ಎಷ್ಟು ಸತಿ ಬೇಕಾದ್ರೂ ಬರಿಬಹುದು. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ವಾಲಿಫೈ ಮಾಡ್ಕೊಂಡು ಮೇನ್ ಎಕ್ಸಾಮಿನೇಷನ್ಗೆ ನೀವು ಆಯ್ಕೆ ಆದ ಮೇಲೆ 4 ಬಾರಿ ಮ್ಯಾಕ್ಸಿಮಮ್ ಆಗಿ ನೀವು ಮೇನ್ ಎಕ್ಸಾಮ್ ಅನ್ನ ಬರಿಬಹುದು ಸ್ನೇಹಿತರೆ. ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿ ಇದ್ರಿ, ಸಾಮಾನ್ಯ ವರ್ಗ ಅಥವಾ OBC ಕ್ಯಾಟಗರಿ ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 7 ಚಾನ್ಸ್ಗಳು ನಿಮಗೆ ಸಿಗ್ತಾವ. SC ಅಥವಾ ST ಕ್ಯಾಟಗರಿ ಅಭ್ಯರ್ಥಿ ಇದ್ರಿ ಅಂತ ತಿಳ್ಕೊಳ್ರಿ, ಅವರಿಗೆ ಅನ್ಲಿಮಿಟೆಡ್ ಚಾನ್ಸಸ್ ಇರ್ತದೆ ಸ್ನೇಹಿತರೆ, ಎಷ್ಟು ಬಾರಿ ಬೇಕಾದ್ರೂ ಅವ್ರು ಎಕ್ಸಾಮ್ ಬರಿಬಹುದು. ನೆಕ್ಸ್ಟ್ ಅರ್ಜಿ ಹೆಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಬೇಕು, ಪೇಮೆಂಟ್ ಯಾವ ರೀತಿ ಮಾಡ್ಬೇಕಂತ ಕಂಪ್ಲೀಟ್ ಗೈಡ್ಲೈನ್ಸ್ ಕೊಟ್ಟಾರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಈ ಗೈಡ್ಲೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಓದ್ರಿ. ತದನಂತರ ಅರ್ಜಿ ಸಲ್ಲಿಸಕ್ ಸ್ಟಾರ್ಟ್ ಮಾಡಿ. ಅದೇ ರೀತಿ ಅರ್ಜಿ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿ ಸಲ್ಲಿಸಕ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬೆಳಗಾಂ, ಬೆಂಗಳೂರು, ಹುಬ್ಬಳ್ಳಿ ಧಾರವಾಡ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ಸ್ಥಳಗಳಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಇರುವಂತದ್ದು. ಇನ್ನು ಮೇನ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಮಾತ್ರ ಮೇನ್ ಎಕ್ಸಾಮಿನೇಷನ್ ಸೆಂಟರ್ ಇರುವಂತದ್ದು. ಈ ಬೆಂಗಳೂರಿಗೆ ಹೋಗಿ ನೀವು ಮೇನ್ ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ. ಇದಿಷ್ಟು SBI ಬ್ಯಾಂಕಿನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.